ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ವದೇಶಿ ಸಂಕಲ್ಪದ ಆತ್ಮನಿರ್ಭರ ಭಾರತ ಅಭಿಯಾನದ ಬಗ್ಗೆ ಪ್ರತಿ ಮನೆಗೆ ಭೇಟಿ ನೀಡಿ ಜನ ಜಾಗೃತಿ ಮೂಡಿಸಲಾಗುವುದು ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ವೀರನಗೌಡ ಪಾಟೀಲ್ ಲೆಕ್ಕಿಹಾಳ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಪಂಡಿತ್ ದೀನ್ ದಯಾಳ್ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಸೆಪ್ಟೆಂಬರ್ 25 ಡಿಸೆಂಬರ್ 25ರವರೆಗೆ ಆತ್ಮನಿರ್ಭರ ಭಾರತದ ಬಗ್ಗೆ ಬಿಜೆಪಿ ಜಾಗೃತಿ ಬಗ್ಗೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ವದೇಶಿ ಉತ್ಪನ್ನಗಳ ಬಳಕೆ ಒತ್ತು ನೀಡಿ ಆಮದು ಕಡಿಮೆ ಮಾಡಿ ರಫ್ತು ಹೆಚ್ಚಿಸಬೇಕು ಎಂದರು. ಸ್ವದೇಶಿ ವಸ್ತುಗಳ ಬಳಕೆ ಮಾಡುವಂತೆ ಪ್ರತಿ ಮನೆಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜಿಲ್ಲೆಯ ಸಣ್ಣ ಪುಟ್ಟ ಉದ್ಯಮಿಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ದೀಪಾವಳಿ ಹಬ್ಬಕ್ಕೆ ವಿದೇಶಿಗಳ ಹಣತೆ ಮತ್ತು ಪಟಾಕಿಗಳನ್ನು ಖರೀದಿಸದಂತೆ ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡುವ ಮೂಲಕ ಪ್ರೋತ್ಸಾಹಿಸಬೇಕು ಎಂದರು. ಆಮದು ಕಡಿಮೆಯಾಗಿ ರಫ್ತು ಜಾಸ್ತಿ ಆಗಬೇಕು. ನಾವೆಲ್ಲರೂ ಸ್ವದೇಶಿ ಉತ್ಪನ್ನಗಳ ಬಳಕೆಗೆ ಧ್ವನಿಯಾಗಬೇಕಿದೆ. ಮನೆಗಳಲ್ಲಿ ಬಳಸುವ ವಸ್ತು ಸ್ವದೇಶಿ ಇರುವಂತೆ ಸ್ಥಳೀಯ ಉತ್ಪನ್ನವನ್ನೇ ಖರೀದಿಸಲು ಗಮನ ನೀಡಿದಾಗ ಖಂಡಿತ ಬದಲಾವಣೆ ಸಾಧ್ಯ ಎಂದರು. ಸ್ವಾವಲಂಬಿ ಭಾರತ ನಿರ್ಮಾಣದ ಕನಸನ್ನು ಪ್ರಧಾನಿ ನರೇಂದ್ರ ಮೋದಿಜಿ ಬಿತ್ತಿದರು. ದೇಶ ರಕ್ಷಣೆಯ ವ್ಯವಸ್ಥೆಯಲ್ಲಿ ಸೇನೆ ಶಸ್ತ್ರಗಳಲ್ಲಿ ಭಾರತ ಆತ್ಮ ನಿರ್ಭರವಾಗಿದೆ. ಯುವಕರಲ್ಲಿ, ಮಹಿಳೆಯರಲ್ಲಿ ಈ ಕುರಿತು ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದರು. ಆತ್ಮನಿರ್ಭರ ಭಾರತದ ಕುರಿತು ಇವತ್ತು ತಮ್ಮೆಲ್ಲರಿಗೂ ವಿಷಯವನ್ನ ತಿಳಿಸ್ತಾ, ಇವತ್ತು ಈ ದೇಶದ ಹೆಮ್ಮೆಯ ನಾಯಕ ನರೇಂದ್ರ ಮೋದಿಜಿಯವರ ಕನಸು ಈ ಭಾರತ ದೇಶ ಆತ್ಮ ನಿರ್ಭರವಾಗಬೇಕು ಅಂತಕ್ಕಂಥ, ಸ್ವಾವಲಂಬಿ ದೇಶವಾಗಿ ಬೆಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸಂಸ್ಥಾಪಕರಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನ 25ನೇ ತಾರೀಕು, ಕಳೆದ ತಿಂಗಳ 25ನೇ ತಾರೀಕಿನಿಂದ ಆರಂಭವಾಗಿ ಡಿಸೆಂಬರ್ 25 ಶ್ರದ್ಧೆಯ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನೋತ್ಸವದವರೆಗೂ ಆತ್ಮನಿರ್ಭರ ಭಾರತದ ಒಂದು ಸಂಚಲಿತವಾಗಿರ್ತಕ್ಕಂಥ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ ಭಾರತೀಯ ಜನತಾ ಪಾರ್ಟಿ. ಈ ವಿಷಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿ ಮನೆಗೂ ತೆರಳಿ ಸ್ವದೇಶಿ ವಸ್ತುಗಳನ್ನು ಬಳಸೋದ್ರ ಕುರಿತು ನಾವು ಜನಜಾಗೃತಿಯನ್ನು ಮಾಡೋದಿದ್ದೇವೆ. ಸ್ವದೇಶಿ ವಸ್ತುಗಳನ್ನ ಎಲ್ಲರೂ ಬಳಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಮನವಿ ಕೂಡ. ಪ್ರತಿಯೊಂದು ಮನೆಯಲ್ಲೂ ಕೂಡ ಬೆಳಕಿನ ಟೂತ್ ಪೇಸ್ಟ್ನಿಂದ ಹಿಡಿದು ಮಲಗೋವರೆಗೆ ನಾವೇನು ಬಳಸ್ತೀವಿ ಎಲ್ಲವೂ ಸ್ವದೇಶವಾಗಿರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶಾದ್ಯಂತ ಜನಜಾಗೃತಿಯನ್ನ ಮಾಡೋ ದೃಷ್ಟಿಯಿಂದ ಇದು ಆತ್ಮನಿರ್ಭರ ಭಾರತ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇನೆ. ಈಗಾಗಲೇ ಈ ಕಾರ್ಯಕ್ರಮದ ಉದ್ಘಾಟನೆ ಕೂಡ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಪ್ರತಿ ಮನೆಗೆ, ಪ್ರತಿ ವಿಧಾನಸಭಾ ಕ್ಷೇತ್ರದ ಪ್ರತಿ ಬೂತ್ನ ಮನೆಗೂ ಕೂಡ ಈ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಅಭಿಯಾನವನ್ನು ಈಗಾಗಲೇ ನಾವು ಆರಂಭ ಮಾಡ್ತಾ ಇದ್ದೇವೆ. ನಾವು ಇಡೀ ಜಿಲ್ಲೆಯ ಜನರಲ್ಲಿ ಮನವಿ ಮಾಡೋದಷ್ಟೇ, ನಮ್ಮ ಸಣ್ಣ ಸಣ್ಣ ಲೋಕಲ್ ಉದ್ಯಮಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ನಾಳೆ ಬರ್ತಕ್ಕಂಥ ದೀಪಾವಳಿ ಉದಾಹರಣೆಗೆ ಇವು ಚೈನಾದಿಂದ ಬರ್ತಕ್ಕಂಥ ಹಣತೆಗಳನ್ನು, ಇನ್ಯಾವುದೋ ಚೈನಾದ ಪಟಾಕಿಗಳನ್ನು ಬಳಸದೆ ನಮ್ಮ ಕುಂಬಾರರು ಮಾಡಿರ್ತಕ್ಕಂಥ ಹಣತೆಗಳನ್ನು ಬಳಸಬೇಕು. ನಮ್ಮ ಲೋಕಲ್ನಲ್ಲಿ ಏನು ತಯಾರಾಗ್ತ ಗುಡಿ ಕೈಗಾರಿಕೆಗಳಿದ್ದಾವೆ ಅವುಗಳನ್ನು ಬಳಸಬೇಕು. ಅವಕ್ಕೆ ಉತ್ತೇಜನ ನೀಡುವಂತೆ ಕೂಡ ಆಗಬೇಕು ಅಂತೇಳಿ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತೇನೆ. 42ರವರೆಗೆ ಪ್ರಧಾನಮಂತ್ರಿಗಳ ಒಂದು ಬಹುದೊಡ್ಡ ಕನಸಿದೆ. ವೋಕಲ್ ಫಾರ್ ಲೋಕಲ್ ಮತ್ತು ನಮ್ಮ ಭಾರತ ದೇಶ ಸ್ವಾವಲಂಬಿ ಆಗಬೇಕು ಬೇರೆ ದೇಶದಲ್ಲಿ. ಮೊನ್ನೆ ನೋಡಿದ್ರಿ ಟ್ರಂಪ್ ಅವ್ರು ಮಾಡಿರ್ತಕ್ಕಂಥ ಒಂದು ಟ್ಯಾಕ್ಸ್ ದಾಳಿಗೆ ಅಂಜದೆ ಅಳತದೆ ಯಾವ ರೀತಿಯಾಗಿ GST 2 ಸ್ಲ್ಯಾಬ್ ಮಾಡಿ ದೇಶದ 85 ಕೋಟಿಯಷ್ಟು ವ್ಯವಹಾರವನ್ನು ಹೆಚ್ಚಳ ಆಗಿದೆ. ಯಾರೂ ಕೂಡ ಊಹೆ ಮಾಡಲಿಲ್ಲ. ಆ ರೀತಿಯಾಗಿ 3% ವ್ಯವಹಾರದಲ್ಲಿ ಹೆಚ್ಚಾಗಿದೆ. ಇದೇ ರೀತಿಯಾಗಿ ನಮ್ಮ ಒಂದು ಭಾರತದಲ್ಲಿರ್ತಕ್ಕಂಥ 145 ಕೋಟಿ ಜನಕ್ಕೆ ಒಂದು ಅವೇರ್ನೆಸ್ ಬಂದರೆ ಶೀಘ್ರದಲ್ಲಿ GDPಯಲ್ಲಿ ನಾವೇ 4ನೇ ಸ್ಥಾನದಲ್ಲಿದ್ದೀವಿ. 3ನೇ ಸ್ಥಾನದಲ್ಲಿ ಅತಿ ಬೇಗ ಬರ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯಾಗಿ ವ್ಯತ್ಯಾಸ ಇಲ್ಲ. ಇಲ್ಲೆಲ್ಲ ನಾವೆಲ್ಲ ಕುಂತವರು ಕೂಡ ಭಾರತೀಯರು. ನಿಮ್ಗೆ ಗೊತ್ತಿರ್ಬೋದು, ಆವಾಗಲೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವುದೇ ರೀತಿ ಅಂತ ಕಾಲ
ಮೇಲೆ ಅಮೆರಿಕ ದಬ್ಬಾಳಿಕೆ ಒಳಗಾಗದೆ ಅನುಭವ ಪರೀಕ್ಷೆಯನ್ನು ಮಾಡಿದರು. ಇವತ್ತು ಕೂಡ ನರೇಂದ್ರ ಮೋದಿಯವರು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಅಧ್ಯಕ್ಷರಾಗಲಿ ಹೇಳಿದಾಗೆ ರಾಷ್ಟ್ರೀಯ ಕಾರ್ಯಾಗಾರ ಸೆಪ್ಟೆಂಬರ್ 11ರಂದು ಆಯಿತು ನಮ್ಮ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ. ಅದಾದ ನಂತರ ರಾಜ್ಯ ಕಾರ್ಯಾಗಾರ ಒಂದು ಆಯಿತು. ಜಿಲ್ಲಾ ಕಾರ್ಯಾಗಾರ ಆದ ನಂತರ 25ನೇ ತಾರೀಕು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯಜಿಯವರ ಜನ್ಮ ದಿನಾಚರಣೆಯನ್ನು ಉದ್ಘಾಟನೆ ಮಾಡಿದ ನಂತರ ಈ ಪ್ರಮುಖ ಉದ್ದೇಶ ಏನಪ್ಪ ಇದರಲ್ಲಿ ಅಂತ ಹೇಳಿದ್ರೆ 3 ಅಂಶಗಳನ್ನು ಹೇಳಿದೆ. ಸ್ವದೇಶಿ, ಸ್ವಭಾಷ, ಸ್ವಭೂಷಣ. ಅಂದರೆ ಸ್ವದೇಶಿ ನಮ್ಮಲ್ಲಿರ್ತಕ್ಕಂಥ ಸ್ಥಳೀಯ ಉತ್ಪನ್ನಗಳಿಗೆ, ಸ್ಥಳೀಯ ಒಂದು ವಸ್ತುಗಳಿಗೆ ಆದ್ಯತೆ ನೀಡಬೇಕು. ಇಲ್ಲೇ ಪ್ರೊಡಕ್ಷನ್ ಆಗಬೇಕು, ಇಲ್ಲೇ ಮಾರಾಟ ಆಗಬೇಕು, ಇಲ್ಲೇ ಖರೀದಿ ಆಗಬೇಕು. ಅಂದಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಸಂಪತ್ತು ನಮ್ಮಲ್ಲಿ ಉಳಿಯಕ್ಕೆ ಸಾಧ್ಯ. ಇದು ಸ್ವದೇಶಿ. ಆಮೇಲೆ ಸ್ವಭಾಷ, ನಮ್ಮಲ್ಲಿರ್ತಕ್ಕಂಥ ಭಾಷೆ, ನಮ್ಮಲ್ಲಿರ್ತಕ್ಕಂಥ ಸ್ಥಳೀಯತೆಗೆ ನಾವು ಆದ್ಯತೆ ಕೊಟ್ಟಾಗ ಮಾತ್ರ ನಮ್ಮಲ್ಲಿ ಸ್ಥಳೀಯರು ಬೆಳೆಯಕ್ಕೆ ಸಾಧ್ಯ. ಆಮೇಲೆ ಸ್ವಭೂಷಣ, ಹೆಸರು ಹೇಳುತ್ತೆ ಸ್ವಭೂಷಣ. ನಮ್ಮ ಪರಂಪರೆ, ನಮ್ಮ ಹಿಂದಿನಿಂದ ಬರ್ತಕ್ಕಂಥ ಸಂಸ್ಕೃತಿ, ಅದನ್ನೆಲ್ಲ ನಾವು ಉಳಿಸ್ಕೊಂಡಾಗ ಮಾತ್ರ. ನಿಮ್ಗೆ ಗೊತ್ತಿರ್ಬೋದು, ಈಗ 185 ರಾಷ್ಟ್ರಗಳಿದ್ದಾವೆ. ಎಲ್ಲೋದ್ರೂ ಕೂಡ ಯಾವ ರೀತಿ ಮೋದಿಜಿಯವರನ್ನ 2014ಕ್ಕೆ ನೀವು